ಕೋಗಿಲು ಗ್ರಾಮದ ವಸೀಂ ಲೇಔಟ್ ಮತ್ತು ಫಕೀರ್ ಕಾಲೋನಿ ಇಲ್ಲಿ ಮನೆ ಕಳೆಕೊಂಡವರಿಗೆ ಫ್ಲಾಟ್ ಕೊಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅಕ್ರಮ ನಿವಾಸಿಗಳ ಪರ ರಾಜ್ಯ ಸರ್ಕಾರ ನಿಂತಿದೆ ಅನ್ನುವಂತ ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ. ಇವತ್ತು ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಇವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯೋದಕ್ಕಿದೆ. ಬಾಗ್ಲೂರು ಮುಖ್ಯ ರಸ್ತೆಯ ಕಂಟ್ರಿ ಕ್ಲಬ್ ಬಳಿ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡಿದ್ದಾರೆ. ಬೆಂಗಳೂರಿನ ಬಹುತೇಕ ಬಿಜೆಪಿಯ ಎಲ್ಲಾ ಶಾಸಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತ ನಿರೀಕ್ಷೆ ಇದೆ. ರಾಜ್ಯ ಸರ್ಕಾರ ಅಕ್ರಮ ವಲಸಿಗರ ಬೆಂಬಲಕ್ಕೆ ನಿಂತಿದೆ. ಇಲ್ಲಿ ಎಲ್ಲಿಂದಲೋ ಬಂದು ನೆಲೆಸಿದವರಿದ್ದಾರೆ, ಬಾಂಗ್ಲಾ ವಲಸಿಗರಿದ್ದಾರೆ, ಬಾಂಗ್ಲಾ ನುಸುಳುಕೋರರಿದ್ದಾರೆ. ಇವರಿಗೆಲ್ಲ ಮನೆ ಕೊಡೋದಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ. ಆದರೆ ರಾಜ್ಯದಲ್ಲೇ ಮನೆಯ ನಿರೀಕ್ಷೆಯಲ್ಲಿ ಕಾಯ್ತಾ ಇರುವಂತ ಪ್ರವಾಹ ಸಂತ್ರಸ್ತರು, ಭೂಕುಸಿತ ಸಂತ್ರಸ್ತರು ಇವರಿಗೆ ಮನೆ ಸಿಕ್ಕಿಲ್ಲ. ಇಲ್ಲಿ ಮಾತ್ರ ಪಿಣರಾಯಿ ವಿಜಯನ್ ಟ್ವೀಟ್ಗೆ, ಆ ಕಡೆ ಕೆ.ಸಿ. ವೇಣುಗೋಪಾಲ್ ಸೂಚನೆಗೆ ರಾಜ್ಯ ಸರ್ಕಾರ ಮಣಿದಿದೆ. ಅಕ್ರಮಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ. ಅಲ್ಲಿ ನೆಲೆಸಿದವರು ಯಾರೂ ಕೂಡ ಅದರಲ್ಲಿ ಹೆಚ್ಚಿನವರು ಕನ್ನಡಿಗರಲ್ಲ. ಬದಲಾಗಿ ಸರ್ಕಾರದ ಜಮೀನನ್ನು ಅತಿಕ್ರಮಣ ಪ್ರವೇಶ ಮಾಡಿದವರು. ಇಂಥವರಿಗೆ ಮನೆ ಕೊಡೋದಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ ಅನ್ನೋದು ಬಿಜೆಪಿಯ ಆಕ್ಷೇಪ. ಅದೇ ಕಾರಣಕ್ಕಾಗಿ ಇವತ್ತು ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಇನ್ನು ಅಕ್ರಮ ನಿವಾಸಿಗಳಿಗೆ ಮನೆ ಕೊಡ್ತಾ ಇರೋದನ್ನು ಖಂಡಿಸಿ ಬಿಜೆಪಿ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೆ. ಬಿಜೆಪಿ ನಾಯಕರು ಸ್ಥಳದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಬಯಸಿದ್ರು, ಆದರೆ ಪೊಲೀಸರು ಅನುಮತಿ ಕೊಟ್ಟಿಲ್ಲ. ಹೈಕೋರ್ಟ್ನ ಆದೇಶ ಏನಿದೆ, ಬೆಂಗಳೂರಲ್ಲಿ ಏನೇ ಪ್ರತಿಭಟನೆ ಆದರೂ ಕೂಡ ಫ್ರೀಡಂ ಪಾರ್ಕಲ್ಲಿ ಆಗಬೇಕು ಅಂತ, ಆ ಆದೇಶವನ್ನು ಮುಂದಿಟ್ಟುಕೊಂಡು ಅನುಮತಿ ನಿರಾಕರಣೆ ಮಾಡಲಾಗಿದೆ. ಅನುಮತಿ ನಿರಾಕರಿಸಿದ ಬಳಿಕವೂ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಪೊಲೀಸ್ ಸರ್ಪಗಾವಲನ್ನು ಭೇದಿಸಿ ಪ್ರತಿಭಟನೆ ಮಾಡೋದಕ್ಕೆ ತೀರ್ಮಾನ ಮಾಡಿದೆ. ಇವತ್ತು ಬೆಳಗ್ಗೆ ಪ್ರತಿಭಟನೆ ಮಾಡಿ ಮುಂದಿನ ಹೋರಾಟದ ರೂಪುರೇಷೆಯನ್ನ ಕೂಡ ಬಿಜೆಪಿ ನಾಯಕರು ನಿರ್ಧಾರವನ್ನು ಮಾಡೋದಕ್ಕಿದ್ದಾರೆ. ಬಿಜೆಪಿ ನಾಯಕರು ಒಂದೆಡೆ ಪ್ರತಿಭಟನೆ, ಮತ್ತೊಂದೆಡೆ ಕೋರ್ಟ್ ಮೊರೆ ಹೋಗ್ತೀವಿ ಅಂತನೂ ಕೂಡ ಮೊನ್ನೆ ಹೇಳಿಕೊಂಡಿದ್ದಾರೆ. ಮುಂದೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಬಿಜೆಪಿ ನಾಯಕರು ಇವತ್ತಿನ ಪ್ರತಿಭಟನೆಯ ಬಳಿಕ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಿದ್ದಾರೆ. ಬಿಜೆಪಿಯ ಆಕ್ಷೇಪ ಇರೋದೇ ಅಕ್ರಮ ಚಟುವಟಿಕೆಗೆ, ಅತಿಕ್ರಮಣ ಪ್ರವೇಶ ಮಾಡಿದವರಿಗೆ ನೀವು ಮನೆ ಕೊಡ್ತಾ ಇದ್ದೀರಿ. ರಾಜ್ಯದ ಬೇರೆ ಬೇರೆ ಕಡೆ ಪ್ರವಾಹ ಬಂದು ಮನೆ ಕಳ್ಕೊಂಡವರು, ಅಂದರೆ ಸಕ್ರಮವಾಗಿ ನೆಲೆಸಿ ಪರಿಹಾರದ ನಿರೀಕ್ಷೆಯಲ್ಲಿದ್ದವರಿಗೆ ಇಲ್ಲಿ ತನಕ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ರಾಜ್ಯ ಸರ್ಕಾರಕ್ಕೆ. ಅತಿವೃಷ್ಟಿಯಾದವರಿಗೆ ಮನೆ ಕೊಟ್ಟಿಲ್ಲ. ಅತಿವೃಷ್ಟಿಯ ಕಾರಣಕ್ಕಾಗಿ ಮನೆ ಕಳ್ಕೊಂಡವರಿಗೆ 2018-19ರಲ್ಲಿ ಕೊಡಗಿನಲ್ಲಿ ಭೂಕುಸಿತದ ಕಾರಣಕ್ಕಾಗಿ ಮನೆ ಕಳ್ಕೊಂಡವರಿದ್ದಾರೆ. ಚಿಕ್ಕಮಗಳೂರಲ್ಲಿ ಮನೆ ಕಳ್ಕೊಂಡವರಿದ್ದಾರೆ. ಸಕ್ರಮವಾಗಿ ನೆಲೆಸಿದವರು, ಅವರಿಗೆ ಇಲ್ಲಿ ತನಕ ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಬಟ್ ಇವರಿಗೆ ಮಾತ್ರ ಯಾಕೆ ಅದು ಸೆಲೆಕ್ಟಿವ್ ಮಾನವೀಯತೆಯನ್ನು ತೋರಿಸ್ತಾ ಇದೆ ರಾಜ್ಯ ಸರ್ಕಾರ? ಮಾನವೀಯತೆ ಇವರಿಗೆ ಮಾತ್ರ ಅಪ್ಲೈ ಆಗುತ್ತಾ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ. ಅದೇ ವಿಚಾರವನ್ನು ಮುಂದಿಟ್ಟು ಇವತ್ತು ಪ್ರತಿಭಟನೆ ಆಗ್ತಾ ಇದೆ. ಇನ್ನು ಬೆಂಗಳೂರಿನ ಕೋಗಿಲಿನ ನಿರಾಶ್ರಿತರಿಗೆ 11 ಲಕ್ಷ ಮೌಲ್ಯದ ಫ್ಲಾಟ್ ಅನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇವತ್ತು ಇದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಿದ್ದಾರೆ. ಸ್ಥಳೀಯ ಶಾಸಕ ಅಂದ್ರೆ ಬ್ಯಾಟರಾಯನಪುರ ಶಾಸಕ ಕೃಷ್ಣ ಬೈರೇಗೌಡ ಪುನರ್ವಸತಿ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕಿದ್ದಾರೆ. ಆಶ್ರಯ ಸಮಿತಿಯ ವ್ಯಾಪ್ತಿಗೆ ಬರುತ್ತೆ ನಿರ್ಧಾರ ತೆಗೆದುಕೊಳ್ಳೋದು. ಅದರ ಅಧ್ಯಕ್ಷರು ಶಾಸಕರು, ಸ್ಥಳೀಯ ಎಮ್ಎಲ್ಎ. ಆಯಾ ವಿಧಾನಸಭಾ ಕ್ಷೇತ್ರದ ಆಶ್ರಯ ಸಮಿತಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಶಾಸಕರ ಅಧ್ಯಕ್ಷತೆ ಇದ್ದು, ಶಾಸಕರ ಅನುಪಸ್ಥಿತಿ ಇತ್ತು ಈ ಇಶ್ಯೂಗಳೆಲ್ಲ ಆದ ಸಂದರ್ಭದಲ್ಲಿ. ನಿನ್ನೆ ರಾತ್ರಿ ಅವರು ವಾಪಸ್ ಬಂದಿದ್ದಾರೆ ವಿದೇಶದಿಂದ. ಇವತ್ತು ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮಾಹಿತಿ. ಇನ್ನು ಒತ್ತುವರಿ ಮಾಡಿಕೊಂಡವರಿಗೆಲ್ಲರಿಗೂ ಕೂಡ ಫ್ಲಾಟ್ ಸಿಗೋದು ಅನುಮಾನ ಅನ್ನೋದು ಡೀಟೇಲ್ ಸಿಗ್ತಾ ಇದೆ. ಯಾಕಂತಂದ್ರೆ ದಾಖಲೆಗಳ ಪರಿಶೀಲನೆಯನ್ನು ಮಾಡಿ ಫಲಾನುಭವಿಗಳ ಪಟ್ಟಿಯನ್ನು ತಯಾರು ಮಾಡೋದಕ್ಕಿದ್ದಾರೆ. ಶಾಸಕರು ಕೊಡುವಂತ ಸೂಚನೆಯ ಮೇಲೆ ಅವರ ಪುನರ್ವಸತಿ ಭವಿಷ್ಯ ನಿಂತಿದೆ. ಯಾರಿಗೆ ಫ್ಲಾಟ್ ಸಿಗತ್ತೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಮೊನ್ನೆಯಿಂದಲೂ ಕೂಡ ಒಂದು ಸರ್ವೆ ಮಾಡಲಾಯಿತು. ಡಾಕ್ಯುಮೆಂಟ್ಗಳ ವೆರಿಫಿಕೇಶನ್ ಮಾಡಲಾಯಿತು, ಪರಿಶೀಲನೆಯನ್ನು ಮಾಡಲಾಯಿತು. ಪೊಲೀಸ್ ರಿಪೋರ್ಟ್ ಅನ್ನ ಕೂಡ ಕೇಳಲಾಗಿದೆ, ಎಷ್ಟು ಸಮಯದಿಂದ ನೆಲೆಸಿದ್ದಾರೆ ಈ ಜಾಗದಲ್ಲಿ ಅಂತ. ಇದರ ಮಧ್ಯೆ ಕಂದಾಯ ಇಲಾಖೆಯಿಂದ ವಾಸ್ತವ್ಯ ದೃಢೀಕರಣ ಪತ್ರ ಇದ್ದವರಿಗೆ
ವಾಸ್ತವ್ಯ ದೃಢೀಕರಣ ಪತ್ರ ಬೇಕು, ಅಂದರೆ ಎಷ್ಟು ಸಮಯದಿಂದ ಇಲ್ಲಿದ್ದಾರೆ ಅನ್ನೋದನ್ನು ಖಚಿತಪಡಿಸೋದಕ್ಕೆ. ಸೊ ಇದನ್ನೆಲ್ಲವನ್ನೂ ಕೂಡ ಪರಿಶೀಲಿಸಿ ಫ್ಲಾಟ್ ಕೊಡಬೇಕೋ ಬೇಡವೋ ಅನ್ನೋದನ್ನು ಡಿಸೈಡ್ ಮಾಡಲಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.